ನನಗೆ ಆಟ ಗೆಲ್ಲೋದಲ್ಲ, ಬದುಕೋದು ಮುಖ್ಯ. ನಿನ್ ಫೇವ್ರೆಟ್ ಕ್ರಿಕೆಟರ್? ಪಿಕ್ತಿ. ನಿನ್ ಫೇವ್ರೆಟ್ ರೆಸ್ಲರ್? ಪೆಗ್ದಿ. ನಮಸ್ಕಾರ ಎಲ್ಲರಿಗೂ. ಈಗ ಜಸ್ಟ್ ನಾವು ಪೆದ್ದಿ ಮೂವಿ ನೋಡ್ಕೊಂಡ್ ಬರ್ತಾ ಇದ್ವಿ. ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ. ಸೊ ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ಮೂವಿನ ಒನ್ ರೈಲ್ನಲ್ಲಿ ರಿವ್ಯೂ ಮಾಡೋದಾದ್ರೆ, ಹೇಗೆ ಪೆದ್ದಿ ಅವ್ರ ಟ್ರೈಲರ್ ಎಲ್ಲ ಆಲ್ರೌಂಡರ್ ಅಂತ ನೋಡಿದ್ದೀರಾ ಸ್ಪೋರ್ಟ್ಸಲ್ಲಿ. ಮೂವಿ ಕೂಡ ಆಲ್ರೌಂಡರ್ ಇದೆ. ಎಮೋಷ್ನಲಿ ಕನೆಕ್ಟ್ ಆಯಿತು. ಸೋಷಿಯಲ್ ವ್ಯಾಲ್ಯೂಸ್ ಏನು ಕೊಡೋದಿದೆ ಅದು ಕೊಟ್ಟಿದೆ. ಆಮೇಲೆ ಒಬ್ಬ ವ್ಯಕ್ತಿ ಏನಾರು ಅಚೀವ್ ಮಾಡಬೇಕಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ತೋರಿಸಿದೆ. ಆಮೇಲೆ ಒನ್ ಮ್ಯಾನ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಅನ್ನೋದು ಕೂಡ ಈ ಮೂವಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ನಿಂಗೇನು ಅನ್ನಿಸ್ತು ಫಸ್ಟ್ ಆಫು? ಸೊ ನಾನು ಸ್ಪಾಯ್ಲರ್ ಜಾಸ್ತಿ ಕೊಡೋದಿಲ್ಲ. ಬಿಗಿನಿಂಗ್ ಒಂದು ಸ್ವಲ್ಪ ಸ್ಟೋರಿನ ನಾನು ಅಷ್ಟೇ ಹೇಳ್ತೀನಿ ನಿಮಗೆ. ಹೇಗೆ ಸ್ಟಾರ್ಟ್ ಆಗುತ್ತೆ ಮೂವಿ ಅಂದರೆ, ಫಸ್ಟ್ ಅಲ್ಲಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಲ್ಲಿ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ನಮ್ಮ ಇಂಡಿಯಾಕ್ಕೆ ಜಸ್ಟ್ 2 ಮೆಡಲ್ಸ್ ಬಂದಿರುತ್ತೆ. ಸೊ ಅಲ್ಲಿರೋ ಮೇಲಾಧಿಕಾರಿ ಎಲ್ಲ ಅಧಿಕಾರಿಗಳನ್ನ ಸೇರಿಸ್ಬಿಟ್ಟು ಕ್ವೆಶ್ಚನ್ ಮಾಡ್ತಾರೆ, ಏನಕ್ಕೆ ನಮ್ಮ ಇಂಡಿಯಾಕ್ಕೆ ಬರೀ 2 ಮೆಡಲ್ಸ್ ಬಂದಿದೆ ಅಂತ. ಅವಾಗ ಎಲ್ಲ ಅಧಿಕಾರಿಗಳು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಮೇಲಾಧಿಕಾರಿಗಳು ಹೇಳ್ತಾರೆ, ನನಗೆ ಇದಕ್ಕೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ನಾನು ಏನ್ ಗೌರ್ಮೆಂಟ್ ಇಂದ ಸ್ಪೋರ್ಟ್ಸಿಗೆ ಅಂತ ಫಂಡ್ ಬರುತ್ತಲ್ಲ, ಅದನ್ನ ನಾನು ಅಗ್ರಿಕಲ್ಚರ್ ಮತ್ತೆ ಡಿಫೆನ್ಸ್ಗೆ ಕಳಿಸ್ಬಿಡ್ತೀನಿ. ಸೊ ನನ್ಗೆ ನೀವು ಸೊಲ್ಯೂಷನ್ ತಂದು ಕೊಡ್ಲೇಬೇಕು ಅಂತ ಹೇಳ್ತಾರೆ. ಅವಾಗ ಎಲ್ಲಾ ಅಧಿಕಾರಿಗಳು ಟೆನ್ಷನ್ ನಲ್ಲಿ ಇದ್ದಾಗ, ಒಬ್ಬ ಅಧಿಕಾರಿ ಅವ್ರ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರ ಹಿಂದೆ ಒಂದು ಬಸ್ ಬರುತ್ತೆ. ಆ ಬಸ್ ಅಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಎಲ್ಲಾ ತರದ ಸ್ಪೋರ್ಟ್ಸ್ ಕಿಟ್ಗಳನ್ನ ಇಟ್ಕೊಂಡಿರ್ತಾರೆ. ಅವರಿಗೆ ಕ್ವೈಟ್ ಸರ್ಪ್ರೈಸ್ ಆಗುತ್ತೆ, ಏನಿದು ಎಲ್ಲಿಗೆ ಹೋಗ್ತಿದ್ದಾರೆ ಇವರೆಲ್ಲ ಅಂತ. ಸೊ ಅವ್ರ ಡ್ರೈವರ್ಗೆ ಹೇಳ್ತಾರೆ, ನೀವು ಆ ಬಸ್ನ ಫಾಲೋ ಮಾಡಿ ಅಂತ. ಅವ್ರು ಫಾಲೋ ಮಾಡ್ಕೊಂಡು ಹೋದಾಗ ಆ ಬಸ್ ಇಳಿಯೋದು ಎಲ್ಲಿ ಅಂದ್ರೆ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಇಳಿಯುತ್ತೆ. ಆ ಗ್ರೌಂಡ್ ಅಲ್ಲಿ ಎಲ್ಲ ತರ ಸ್ಪೋರ್ಟ್ಸ್ ಸೆಲೆಕ್ಷನ್ಸ್ ನಡೀತಾ ಇರುತ್ತೆ. ಸೊ ಅವರಿಗೆ ಸರ್ಪ್ರೈಸ್ ಆಗುತ್ತೆ, ಏನಿದು ಅಂತ. ಹೋಗ್ಬಿಟ್ಟು ಒಂದ್ ಹುಡುಗನ ಹಿಡಿದ್ಬಿಟ್ಟು ಕೇಳ್ತಾರೆ, ನಿನ್ ಫೇವ್ರೆಟ್ ರೆಸ್ಲರ್ ಯಾರು ಅಂತ. ಅವಾಗ ಆ ಹುಡುಗ ಹೇಳೋದು ಪೆದ್ದಿ ಅಂತ. ನಿನ್ನ ಫೇವ್ರೆಟ್ ಕ್ರಿಕೆಟರ್ ಯಾರು ಅಂತ ನೆಕ್ಸ್ಟ್ ಹುಡುಗನ್ ಕೇಳಿದ್ರೆ ಆ ಹುಡುಗ ಕೂಡ ಪೆದ್ದಿ ಅಂತ ಹೇಳ್ತಾನೆ. ಮತ್ತೆ ಒಂದ್ ಹುಡುಗನ್ ಕೇಳ್ತಾರೆ, ನಿಂದ ಫೇವ್ರೆಟ್ ರನ್ನರ್ ಯಾರು ಅಂತ. ಅವಾಗ ಆ ಹುಡುಗ ಹೆಸರು ಹೇಳೋದು ಒಂದೇ ಹೆಸರು ಪೆದ್ದಿ ಅಂತ. ಅವಾಗ ಅವ್ರಿಗೆ ಶಾಕ್ ಆಗತ್ತೆ, ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಒಂದೇ ಹೆಸರು ಕೇಳಿ ಬರ್ತಿದ್ದಲ್ಲ, ಹೇಗದ್ ಸಾಧ್ಯ? ಒಬ್ಬ ಮ್ಯಾನು ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಹೇಗೆ ಟ್ಯಾಲೆಂಟೆಡ್ ಇರಕ್ ಸಾಧ್ಯ ಅನ್ಕೊಂಡು ಒಬ್ಬ ವ್ಯಕ್ತಿನ ಅವ್ರು ಹಿಡಿದ್ಬಿಟ್ಟು ಕೇಳ್ತಾರೆ, ಈ ಪೆದ್ದಿ ಯಾರು ಅಂತ. ಅವಾಗ ಏನ್ ಹೇಳ್ತಾನೆ ಆ ವ್ಯಕ್ತಿ? ಸೊ ಇವಾಗ ಈ ವ್ಯಕ್ತಿ ಏನಿದೆ, ಪೆದ್ದಿ ಬಗ್ಗೆ ಇವರು ಬೊಮನ್ ಇರಾನಿ ಅವ್ರು ಏನಿದ್ದಾರೆ, ಅವರೇ ಸ್ಪೋರ್ಟ್ಸ್ ಅಸೋಸಿಯೇಟ್ ಆಗಿರ್ತಾರೆ. ಸೊ ಅವ್ರೇನಿದ್ದಾರೆ, ಪೆದ್ದಿ ಯಾರು ಅಂತ ಕೇಳಿದಾಗ ಈ ವ್ಯಕ್ತಿ ಪೆದ್ದಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನನ್ನ ಜೊತೆ ನೀವು ವಿಲೇಜಿಗೆ ನಡ್ಕೊಂಬರ್ಬೇಕು. ಸೊ ವಿಲೇಜಿಗೆ ನಡ್ಕೊಂಬಂದ್ರೆ ಮಾತ್ರ ನಿಮಗೆ ಪೆದ್ದಿ ಯಾರು ಅನ್ನೋ ಜರ್ನಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ನರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ನರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದವರು ಅವ್ರ ಊರಾದಾಗ ಈ ಮೂವಿ ಎಂಡ್ ಆಗುತ್ತೆ. ಸೊ ಈ ಮಧ್ಯದಲ್ಲಿ ಆಗೋ ಸ್ಟೋರಿನೇ ಪೆದ್ದಿ ಬಗ್ಗೆ ಏನು ಅಂತ ನಮಗೆ ತಿಳಿಸ್ಕೊಡುತ್ತೆ. ಸೊ ಪೆದ್ದಿ ಅವ್ರು ಏನು ಕ್ರಿಕೆಟರ್ ಇದ್ದಾರೆ ಅದೆಲ್ಲರಿಗೂ ಗೊತ್ತು. ನಾವು ಟ್ರೈಲರಲ್ಲಿ ತುಂಬ ಚೆನ್ನಾಗಿ ನೋಡಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಮೂವಿಯಲ್ಲೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇವ್ರು ಕ್ರಿಕೆಟರಿಂದ ಕುಸ್ತಿ ಟ್ರಾನ್ಸಿಷನ್ ಆಗ್ಬೇಕಾದ್ರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಬರ್ತಾರೆ. ಸೊ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ನಮಗೆ ಸಂಪತ್ತಿಗೆ ಸವಾಲ್ ಅಣ್ಣ ಅವ್ರ ತರ ಕಾಣಿಸ್ತಿದ್ರಲ್ವಾ? ಹೌದು, ತುಂಬಾ ಖುಷಿ ಆಯ್ತು ನನಗೆ. ಹೌದು, ನಮಗ್ ಪರ್ಸನಲ್ ಆಗಿ ಅವ್ರು ಹಂಗೆ ಕಾಣಿಸ್ತಿದ್ರು, ಅಣ್ಣ ಅವ್ರ ಸಂಪತ್ತಿಗೆ ಸವಾಲ್ ತರ ಕಾಣಿಸ್ತಿದ್ರು. ಸೊ ಇವ್ರು ಏನಿರ್ತಾರೆ, ರಾಮ್ ಚರಣ್ ಮೆಂಟರ್ ಆಗಿರ್ತಾರೆ. ಕುಸ್ತಿ ಹೇಳ್ಕೊಟ್ಬಿಟ್ಟು ಇವ್ರನ್ನ ಒಂದು ಹಂತಕ್ಕೆ ತಲುಪಿಸ್ತಾರೆ. ಬಟ್ ಪೆದ್ದಿ ಇಲ್ಲಿಂದ ಒಲಿಂಪಿಕ್ಸ್ ಏನಕ್ಕೆ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಏನಕ್ಕೆ ಅದಕ್ಕೆ ಹೋಗೋ ನೀಡ್ ಬರುತ್ತೆ. ಸೊ ಈ ಕುಸ್ತಿಗೆ ಬರೋದಿರ್ಬೋದು ಅಥವಾ ಈ ಒಲಿಂಪಿಕ್ ಹೋಗೋದಿರ್ಬೋದು, ಅದರಿಂದ ಒಂದು ರೀಸನ್ ಇರುತ್ತೆ. ಆ ರೀಸನ್ನು, ಆ ಮೋಟಿವ್ ತುಂಬ ಚೆನ್ನಾಗಿದೆ. ಸೊ ಆ ಮೋಟಿವ್ನ ಅವ್ರು ಅಚೀವ್ ಮಾಡ್ತಾರ, ಹೇಗೆ ಮಾಡ್ತಾರೆ ಅನ್ನೋದೇ ಈ ಮೂವಿ ತೋರಿಸ್ಕೊಟ್ಟಿದೆ. ಆಮೇಲೆ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳ್ಕೊಡೋದಾದ್ರೆ ಇನ್ನ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಹೋಗಿ ಮೂವಿನ ಎಂಜಾಯ್ ಮಾಡಿ. ಸೊ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತನಾಡೋದಾದ್ರೆ, ರಾಮ್ ಚರಣ್ ಅವ್ರದ್ದು ಎಫರ್ಟ್ ತುಂಬಾ ಚೆನ್ನಾಗಿ ಸ್ಕ್ರೀನಲ್ಲಿ ಕಾಣುತ್ತೆ. ಅವ್ರ ಫಿಸಿಕ್ ಇರ್ಬೋದು, ಅವ್ರ ಡ್ಯಾನ್ಸ್ ಇರ್ಬೋದು, ಅವ್ರ ಸ್ಟೈಲ್ ಇರ್ಬೋದು, ಎಫರ್ಟ್ಸ್ ಹಾಕಿದ್ದಾರೆ. ಬಟ್ ನೀವು ಟ್ರೈಲರ್ ನೋಡ್ಬೇಕಾದ್ರೆ ಅನ್ಕೊಬಹುದು, ಪೆದ್ದಿ ಏನಕ್ಕೆ ಮೂವಿ ಹಿಂಗೆ ಹಾಕೊಂಡಿದ್ದಾನೆ, ಏನು ಅದೆಲ್ಲ, ಅದಕ್ಕೆಲ್ಲ ಒಂದು ರೀಸನ್ ಇದೆ. ಅದಕ್ಕೆಲ್ಲ ರೀಸನ್ಸ್ ಇದೆ. ಅದನ್ನ ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ಸೊ ಬಟ್ ವೆಲ್ ಕನೆಕ್ಟ್ ಆಯ್ತು ಮೂವಿ. ಸೊ ರಾಮ್ ಚರಣ್ ಅವ್ರ ಪರ್ಫಾರ್ಮೆನ್ಸ್ ಇಸ್ 5 on 5 ನಾನು ಕೇಳೋದಿದ್ರೆ. ಹೌದು, ಖಂಡಿತ. ಯಾ. ಸೊ ನೆಕ್ಸ್ಟ್ ಆಮೇಲೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಹೇಳಬೇಕು, ಅವರು ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ರೀಸೆಂಟ್ಲಿ ಆಪರೇಷನ್ ಆಗಿತ್ತು, ಬಟ್ ನಿಮ್ಗೆ ಎಲ್ಲೂ ಅವ್ರು ತೋರಿಸ್ಕೊಟ್ಟಿಲ್ಲ. ಅಂದ್ರೆ ಅವ್ರ ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಮಾಡೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ನೋಡುವಂತ ಮೂವಿ ಇದು. ಏಜ್ ಲಿಮಿಟ್ ಅಂತೂ ಖಂಡಿತ ಇಲ್ಲ, ಯಾಕಂದ್ರೆ ಅಷ್ಟು ಪ್ರತಿಯೊಂದು ಏಜ್ ಗ್ರೂಪಿಗೂ ಕೂಡ ಇದು ಮೋಟಿವೇಟ್ ಖಂಡಿತ ಮಾಡುತ್ತೆ ಈ ಮೂವಿ. ಸೊ ಇಷ್ಟು ನನಗೆ ಇಷ್ಟ ಆಗಿರೋ ಮೂವಿ ಸೀನ್ಸ್.
ಮತ್ತೆ ಹೇಳ್ತಾ ಇದೀನಿ, ಶಿವರಾಜ್ ಕುಮಾರ್ ಅವ್ರನ್ನ ನೋಡ್ಬೇಕಾದ್ರೆ ನನಗಂತೂ ಸಂಪತ್ತಿಗೆ ಸವಾಲ್ ಅಣ್ಣ ಅವ್ರ ಲುಕ್ ತುಂಬಾ ಸಲ ನೆನಪಾಗ್ತಿತ್ತು, ತುಂಬಾ ಖುಷಿ ಆಯ್ತು. ಆಮೇಲೆ ನನ್ನ ವೈಫ್ ಹೇಳ್ತಿರೋ ಹಾಗೆ ಮೂವಿ ಕಂಪ್ಲೀಟ್ಲಿ ವಾಚಬಲ್ ವಿತ್ ಫ್ಯಾಮಿಲಿ, ಹೀರೋನ ಇಗ್ನೋರ್ ಮಾಡಿ ನೋಡಿ ಅಷ್ಟೇ. ಸೊ ಅಷ್ಟೇ, ಹೀರೋಯಿನ್ ಬಗ್ಗೆ ನಾವು ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಸೊ ನೆಕ್ಸ್ಟ್ ದೇವಿ ಅಂಡು ಅಂತ ಒಬ್ರು ಇದ್ದಾರೆ. ಸೊ ಮಿರ್ಜಾಪುರ್ ನೋಡಿರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ, ಅವರು ವಿಲನಸ್ ರೋಲ್ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಗುಡ್. ನೆಕ್ಸ್ಟು ಜಗಪತಿ ಬಾಬು ಅವ್ರು ಬರ್ತಾರೆ. ಸೊ ಇವ್ರದ್ದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಪೆದ್ದಿಗೆ ಎಮೋಷನಲಿ ಕನೆಕ್ಟೆಡ್ ಕ್ಯಾರೆಕ್ಟರ್ ಆ್ಯಂಡ್ ಪೆದ್ದಿ ಮೂವಿಯಲ್ಲಿ ಒಂದು ಪಿವೋಟಲ್ ಪಾಯಿಂಟ್ ಕೊಡುವಂಥ ವ್ಯಕ್ತಿಯಾಗಿದ್ದಾರೆ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಅವ್ರದ್ದು ಕಷ್ಟಗಳ ಅಥವಾ ಎಮೋಷನ್ಸ್ ಏನು ತೋರಿಸ್ತಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಟ್ ವಾಸ್ ರಿಯಲಿ ಗುಡ್. ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಸಾಂಗ್ಸ್ ಮತ್ತೆ ಮ್ಯೂಸಿಕ್ ಬಗ್ಗೆ ಹೇಳೋದು ಬೇಡ. AR ರೆಹಮಾನ್ ಮ್ಯೂಸಿಕ್, ಇಟ್ ವಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲೆಸೆಂಟ್ ಮ್ಯೂಸಿಕ್, ರಿಯಲಿ ಗುಡ್. ಆಮೇಲೆ ಮೂವಿ 3 hours 9 minutes ಇದೆ. ಸೊ ಇದರಲ್ಲಿ ನಂಗೆ ಎಲ್ಲೂ ಅಷ್ಟು ಡ್ರ್ಯಾಗ್ ಅಂತ ಅನಿಸ್ಲಿಲ್ಲ, ಬಟ್ ಕೆಲವು ಕಡೆ ಸ್ಲೋ ಅಂತ ಅನಿಸ್ತು ನನಗೆ ಪರ್ಸ್ನಲ್ ಆಗಿ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಏನೂ ಗೊತ್ತಾಗಲ್ಲ, 3 hours ಹೋಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳೋದಿದ್ರೆ ನೀವು ಹೋಗಿ ನೋಡ್ಬೋದು. ಟೈಮ್ ಕೊಡೋವಂಥ ಮೂವಿ, ನೋಡೋವಂಥ ಮೂವಿ, ಎಂಜಾಯ್ ಮಾಡೋವಂಥ ಮೂವಿ. ಸೊ ಹೋಗಿ ನೋಡಿ, ಎಂಜಾಯ್ ಮಾಡಿ. ಶಿವರಾಜ್ ಕುಮಾರ್ ಅವ್ರನ್ನೂ ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ಎಂಜಾಯ್ ಮಾಡಿ. ಯಾಕಂದರೆ ಶಿವರಾಜ್ ಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಸೊ ಎಸ್, ಇದು ನಮ್ಮ ಪೆದ್ದಿ ರಿವ್ಯೂ. ಹೌದು. ಆಮೇಲೆ ನಿಂಗೇನೋ ಮೂವಿಯಲ್ಲಿ ತುಂಬಾ ಇಷ್ಟ ಆಯ್ತಲ್ವಾ, ಅವರು ಕಾಮನ್ ವ್ಯಾಲ್ಯೂಸ್ ಬಗ್ಗೆ ತೋರಿಸಿದ್ರು. ಹೌದು, ಅದು ತುಂಬಾನೇ ಇಷ್ಟ ಆಯ್ತು ನನಗೆ. ಅಂದ್ರೆ ನೀನ್ ಹೇಳೋದನ್ನ ಆಕ್ಚುಲಿ ಅದು ಏನಂದ್ರೆ ನಮ್ಗೆ ಪರ್ಸನಲ್ ಆಗಿ ಏನ್ ಇಷ್ಟ ಆಯ್ತು ಅಂದ್ರೆ, ಒನ್ ಮ್ಯಾನ್ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಅನ್ನೋದು ತೋರಿಸಿದ್ದಾರೆ. ಇದು ಫಿಲ್ಮಿ ಆಗಿರ್ಬೋದು, ಬಟ್ ಮೋಟಿವೇಟ್ ಮಾಡುತ್ತೆ. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಗುಡ್ ಮೋಟಿವೇಶನ್ ಅಂತ ನಂಗೆ ಅನಿಸ್ತು. ನನ್ಗೆ ಇನ್ನೊಂದು ಸ್ಪೆಷಲಿ ಇಷ್ಟ ಆಗಿರೋದೇನಂದ್ರೆ, ಡೆಡಿಕೇಶನ್ಸ್ ಇರುತ್ತಲ್ಲ, ರೀಚ್ ಆಗ್ಲೇಬೇಕು ನಾನು ಅನ್ಕೊಂಡಿರೋದು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಯಾವಾಗ್ಲೂ ಒಂದಕ್ಕೆ ನಾವು ಅಂದ್ರೆ ಆಗ್ಲಿಲ್ಲ ಅಂದಾಗ ಗಿವ್ ಅಪ್ ಮಾಡಬಾರ್ದು. ಜಸ್ಟ್ ಕೀಪ್ ಆನ್ ಡೂಯಿಂಗ್ ಇಟ್, ಒನ್ ಡೇ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ತೋರಿಸಿದ್ದಾರೆ. ಆಮೇಲೆ ಮೂವಿ ಅಂದ್ರೆ ಪಾಸಿಟಿವ್ ನೆಗೆಟಿವ್ಸ್ ಇರುತ್ತೆ. ಸೊ ಎಂಡ್ ಆಫ್ ದಿ ಡೇ ಮೂವಿ ಎಂಜಾಯ್ ಮಾಡಿದ್ವಾ ಅಂತ ಕೇಳೋದಾದ್ರೆ ಎಸ್, ವಿ ಎಂಜಾಯ್ಡ್ ದ 3 hours. 3 hours ಎಂಜಾಯ್ ಮಾಡಿ ನೋಡಿ ಬಂದಿದ್ದೀವಿ. ಸೊ ನಂಗನ್ಸುತ್ತೆ ನೀವು ಹೋಗಿ ನೋಡ್ಬೋದು ಅಂತ. ಸೊ ಹೋಗ್ಬಿಟ್ಟು ಮೂವಿ ನೋಡಿ ಹೇಗಿತ್ತು ಅಂತ ಆದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.